ಅನುದಾನದ ವಿಚಾರದಲ್ಲಿ ಮತ್ತೆ ಈಗ ತಾರತಮ್ಯ ಶುರುವಾಗ್ತಾ ಇದೆ. ಕರ್ನಾಟಕಕ್ಕೆ ಮಾತ್ರ ಯಾಕೆ ಈ ರೀತಿ ಅನ್ಯಾಯ ಆಗ್ತಾ ಇದೆ? ಕರ್ನಾಟಕದ ಬೊಕ್ಕಸ ಸೇರ್ಲೇ ಇಲ್ವಾ? ಹಾಗಿದ್ರೆ 15,000 ಕೋಟಿ ಅನುದಾನ. 15ನೇ ಹಣಕಾಸು ಆಯೋಗ ಶಿಫಾರಸು ಕೇಂದ್ರ ಸರ್ಕಾರ ಮೌನ ವಹಿಸಿದೆ. ಈಗ 16ನೇ ಹಣಕಾಸು ಆಯೋಗ ಜಾರಿಗೆ ಬಂದರೂ ಕೂಡ ಆದಾಯ ಬರ್ತಾ ಇಲ್ಲ ಕರ್ನಾಟಕಕ್ಕೆ. ಇನ್ನು 15ನೇ ಹಣಕಾಸಿನ ವರ್ಷದ ಅನುದಾನವೇ ಬಂದಿಲ್ಲ ನೋಡಿ. ಇನ್ನೂ 15ನೇ ಹಣಕಾಸಿನ ವರ್ಷದ ಅನುದಾನವೇ ಬಂದಿಲ್ಲ. ಈಗ 16ನೇ ಹಣಕಾಸಿನ ಅನುದಾನವನ್ನ ಘೋಷಣೆ ಮಾಡೋಕೆ ಮುಂದಾಗಿದ್ದಾರೆ. ಕೇವಲ ಭರವಸೆಯ ಮಾತುಗಳನ್ನಾಡಿ ಸುಮ್ಮನಾದ್ರ ಹಾಗಿದ್ರೆ ಕೇಂದ್ರ ಸರ್ಕಾರ ಅನ್ನೋದು ಈಗ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಕರ್ನಾಟಕಕ್ಕೆ ರಾಜ್ಯದಿಂದ ನಯಾ ಪೈಸಾ ಕೂಡ ಅನುದಾನ ಬಂದಿಲ್ಲ. ನೋಡಿ, ಅನುದಾನದ ವಿಚಾರದಲ್ಲಿ ಮತ್ತೆ ತಾರತಮ್ಯ ಆಗ್ತಾ ಇದೆ ಅಂದ್ರೆ ತಪ್ಪಾಗ್ಲಾರ್ದು. ಯಾಕಂದ್ರೆ ನಮ್ಮ ಕರ್ನಾಟಕಕ್ಕೆ ಬರಬೇಕಾದಂತಹ ಅನುದಾನ ಇನ್ನೂ ಕೂಡ ಬಂದಿಲ್ಲ. ಕರ್ನಾಟಕ ಬೊಕ್ಕಸಕ್ಕೆ ಸೇರ್ಲೇ ಇಲ್ಲ ಇನ್ನು 15,000 ಕೋಟಿಯ ಅನುದಾನ. ಹಾಗಿದ್ರೆ ಎಲ್ಲೋಯ್ತು 15,000 ಕೋಟಿಯ ಅನುದಾನ? ಕರ್ನಾಟಕಕ್ಕೆ ಮಾತ್ರ ಯಾಕೆ ಸ್ವಾಮಿ ಈ ಅನ್ಯಾಯ ಮಾಡ್ತೀರಿ? 15ನೇ ಹಣಕಾಸು ಆಯೋಗವನ್ನ ಶಿಫಾರಸು ಮಾಡಿದ್ದು ನೀವು ಕೇಂದ್ರ ಸರ್ಕಾರ, ಈಗ ಮೌನವನ್ನ ವಹಿಸಿದ್ದೀರಿ. ಹಾಗಿದ್ರೆ ಆ 15,000 ಕೋಟಿ ಅನುದಾನ ಏನಾಯ್ತು? ಇದು ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇರೋದು. 16ನೇ ಹಣಕಾಸು ಆಯೋಗ ಜಾರಿಗೆ ಬಂದರೂ ಕೂಡ ಇನ್ನೂ 15ನೇದು ಬೊಕ್ಕಸಕ್ಕೆ ಬಂದಿಲ್ಲ. ಕರ್ನಾಟಕ ಬೊಕ್ಕಸಕ್ಕೆ ಕೇಂದ್ರದಿಂದ ರಾಜ್ಯಕ್ಕೆ ಬರಬೇಕಾದ ಅನುದಾನಕ್ಕೆ ಈಗ ಖೋತಾ ಹೊಡೆದಿದ್ದಾರೆ. 5 ವಿಭಾಗಗಳಲ್ಲಿ ರಾಜ್ಯಕ್ಕೆ ಬರಬೇಕಿರುವಂತಹ ಅನುದಾನ ಈಗ ಖೋತಾ ಆಗಿದೆ. ಕಳೆದ 15 ದಿನಗಳಲ್ಲಿ ಹಲವು ರಾಜ್ಯಗಳಿಗೆ ಅನುದಾನ ಬಿಡುಗಡೆಯನ್ನ ಮಾಡಬೇಕಾಗಿತ್ತು. ಆದ್ರೆ ಕರ್ನಾಟಕದ ಹೆಸರು ಮಾತ್ರ ಈ ಪಟ್ಟಿಯಲ್ಲಿ ಇಲ್ಲವೇ ಇಲ್ಲ. ಮಂಗಳವಾರ ಸಹ 14 ರಾಜ್ಯಗಳಿಗೆ 3,946 ಕೋಟಿಯನ್ನ ಬಿಡುಗಡೆ ಮಾಡಿದ್ದಾರೆ. ಆದ್ರೆ ಒಂದೇ ಒಂದು ನಯಾ ಪೈಸಾ ಕೂಡ ರಾಜ್ಯಕ್ಕೆ ಬಂದೇ ಇಲ್ಲ. ಹಾಗಿದ್ರೆ ಅಷ್ಟೂ ಹಣ ಎಲ್ಲಿ ಹೋಯ್ತು ಅನ್ನೋದು ಕೇಂದ್ರ ಸರ್ಕಾರಕ್ಕೆ ಪ್ರಶ್ನೆಯನ್ನ ಮಾಡಬೇಕಾಗತ್ತೆ. ರಾಜ್ಯಕ್ಕೆ 5,495 ಕೋಟಿ ವಿಶೇಷ ಅನುದಾನ ಅಂತ ಶಿಫಾರಸು ಮಾಡಿದ್ರಲ್ಲ, ಈಗ 15ನೇ ಹಣಕಾಸು ಆಯೋಗದಿಂದ ವಿಶೇಷ ಅನುದಾನಕ್ಕೆ ನೀವು ಶಿಫಾರಸು ಮಾಡಿದ್ರಿ, ಅದು ಎಲ್ಲೋಯ್ತು ದುಡ್ಡು? ಹಾಗೆ ಆ ಅನುದಾನವನ್ನು ಸಹ ಬಿಡುಗಡೆ ನೀವು ಮಾಡೇ ಇಲ್ಲ. ಕೇಂದ್ರದವರು ಏನ್ ಮಾಡ್ತಿದ್ದೀರಿ? ಹಣವನ್ನ ತೆಗೆದುಕೊಂಡು ಎಲ್ಲಿ ಲೂಟಿ ಹೊಡೆಯುವಂತ ಕೆಲಸವನ್ನ ಮಾಡ್ತಿದ್ದೀರಿ? ರಾಜ್ಯದ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಿಗೆ ಈಗ 2,186 ಕೋಟಿ ಬಾಕಿ ಉಳಿಸ್ಕೊಂಡಿದ್ದೀರಾ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆದಂತ ಹಿನ್ನೆಲೆಯಲ್ಲಿ ಈಗ ಖೋತಾ ಹೊಡಿತಿದ್ದೀರಾ ನೀವು ಕೇಂದ್ರ ಸರ್ಕಾರ. ಜಿಬಿಎ ಮತ್ತೆ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಅಂತ 1,028 ಕೋಟಿ ಅನುದಾನ ಖೋತಾ ಹೊಡೆದಿರೋದು. ಈಗ ಹೇಗೆ ಸಾಧ್ಯ? ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಸಂಪರ್ಕಕ್ಕೆ ನಮ್ಮ ಪ್ರತಿನಿಧಿ ಬಸವರಾಜ್. ಬಸವರಾಜ್, ಈಗ ಅನುದಾನ 15ನೇ ಅನುದಾನವೂ ಕೂಡ ಇನ್ನೂ ನಮ್ಮ ಕರ್ನಾಟಕಕ್ಕೆ ಸಲ್ಲಿಕೆ ಆಗಿಲ್ಲ. ಈಗ 16ನೇದು ಇನ್ನೇನು ಬರ್ತಾ ಇದೆ, ಟೈಮ್ ಹತ್ರ ಬರ್ತಾ ಇದೆ. ಆದ್ರೂ ಕೂಡ 15ನೇ ಹಣಕಾಸು ಇನ್ನೂ ಕೂಡ ನಮ್ಮ ಕರ್ನಾಟಕಕ್ಕೆ ದಕ್ಕಿಲ್ಲ ಅಂತಂದ್ರೆ ಏನರ್ಥ? ಹಾಗೆ ಏನ್ ನಡೆಸ್ತಾ ಇದೆ ಕೇಂದ್ರ ಸರ್ಕಾರ? ಇಂಚರ ಈ ಅನುದಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದೆ ಅನ್ನುವಂತಹ ರೀತಿಯಲ್ಲಿ ಕೂಡ ಒಂದಿಷ್ಟು ಅಂಕಿಅಂಶಗಳನ್ನ ನೋಡ್ತಾ ಹೋದ್ರೆ, ಮತ್ತೆ ಕೇಂದ್ರ ಸರ್ಕಾರದ ನಡೆ ನೋಡ್ತಾ ಹೋದ್ರೆ ಒಂದಿಷ್ಟು ಈ ತರಹ ಪ್ರಶ್ನೆಗಳು ಕೂಡ ಹುಟ್ಕೊಳ್ತಾ ಇದ್ದಾವೆ. ಈಗಾಗ್ಲೇ ಸಿಎಂ ಸಿದ್ದರಾಮಯ್ಯವರಾಗಿರ್ಬೋದು, ಹಲವು ಕಾಂಗ್ರೆಸ್ ಪಕ್ಷದ ನಾಯಕರು ಕೇಂದ್ರ ಸರ್ಕಾರದ ಮೇಲೆ ಆರೋಪಗಳನ್ನ ಮಾಡ್ತಾ ಇದ್ರು. ಅಧಿವೇಶನ ಸಂದರ್ಭದಲ್ಲಿ ಆಗಿರಬಹುದು, ಮತ್ತೆ ಹಲವು ರೀತಿಯ ಸಂದರ್ಭಗಳಲ್ಲಿ ಕೂಡ ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಅನುದಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾರತಮ್ಯ ಮಾಡ್ತಾ ಇದೆ ಅನ್ನುವಂಥದ್ದು ದೆಹಲಿಯಲ್ಲೂ ಕೂಡ ಪ್ರತಿಭಟನೆ ಕೂಡ ಮಾಡಿದ್ರು. ಇದೀಗ ವಿಪಕ್ಷಗಳ ಅಂತಲ್ಲ, ಇಡೀ ರಾಜ್ಯದ ಜನತೆಗೂ ಕೂಡ ಎಲ್ಲ ಒಂದ್ ಕಡೆ ಕೇಂದ್ರ ಸರ್ಕಾರ ಅನ್ಯಾಯ ಮಾಡ್ತಾ ಇದೇನೋ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಈಗ ಗೊತ್ತಾಗ್ತಾ ಇದೆ. ಯಾಕಂತಂದ್ರೆ 15ನೇ ಹಣಕಾಸಿನ ಆಯೋಗ ಏನ್ ಶಿಫಾರಸು ಮಾಡಿತ್ತು, ಆ ಶಿಫಾರಸು ಮಾಡಿರ್ತಕ್ಕಂತ ಹಣವನ್ನ ಕೇಂದ್ರ ಸರ್ಕಾರ ಇದುವರೆಗೂ ಕೂಡ ಬಿಡುಗಡೆ ಮಾಡಿಲ್ಲ. ಈಗಾಗ್ಲೇ ಅದು 15ನೇ ಒಂದು ಹಣಕಾಸು ಆಯೋಗ ಶಿಫಾರಸು ಮಾಡಿರ್ತಕ್ಕಂಥದ್ದೇ ಬಂದಿಲ್ಲ. ಇನ್ನು ಮತ್ತೆ 16ನೇ ಹಣಕಾಸು ಆಯೋಗ ಜಾರಿಗೆ ಬರುವಂತ ನಿಟ್ಟಿನಲ್ಲಿ ಆದ್ರೂ ಸಹಿತ ಇಲ್ಲಿ 15ನೇ ಹಣಕಾಸಿನ ಆಯೋಗದ ವರದಿಯ ಪ್ರಕಾರ ಕರ್ನಾಟಕ ರಾಜ್ಯಕ್ಕೆ ಎಷ್ಟು ಹಣ ಬರಬೇಕಾಗಿತ್ತು ಆ ಹಣ ಕೂಡ ಇನ್ನೂ ಕೂಡ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿಲ್ಲ. ಪ್ರಮುಖವಾಗಿ ಈಗಾಗ್ಲೇ ಒಂದು 14 ರಾಜ್ಯಗಳಿಗೂ ಕೂಡ, ಅಂದ್ರೆ ಮಂಗಳವಾರದಿಂದಲೂ ಸಹಿತ 14 ರಾಜ್ಯಗಳಿಗೆ
3,946 ಕೋಟಿ ಬಿಡುಗಡೆ ಮಾಡಿದೆ. ಆದ್ರೆ ಒಂದೇ ಒಂದು ಪೈಸೆ ಕೂಡ ರಾಜ್ಯಕ್ಕೆ ಕೂಡ ಇನ್ನೂ ಕೂಡ ಅನುದಾನವನ್ನ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿಲ್ಲ. ಇದು ಎಲ್ಲೋ ಒಂದು ಕಡೆ ದೊಡ್ಡ ಮಟ್ಟಿಗೆ ಆಕ್ರೋಶಕ್ಕೂ ಕೂಡ ಕಾರಣವಾಗ್ತಾ ಇದೆ. ಯಾಕಂತಂದ್ರೆ ಕೇಂದ್ರದಿಂದ ಕೇಂದ್ರಕ್ಕೆ ನಮ್ಮ ರಾಜ್ಯದಿಂದಲೂ ಕೂಡ ತೆರಿಗೆ ಹೋಗುತ್ತೆ. ಆ ತೆರಿಗೆಯ ದುಡ್ಡಲ್ಲಾದ್ರೂ ನಮ್ಗೆ ಒಂದಿಷ್ಟು ಅನುದಾನವನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಇರ್ತಕ್ಕಂಥ ವಿಚಾರ. ಹಾಗಾಗಿ ಈಗಾಗಲೇ ಪ್ರಮುಖವಾಗಿ ರಾಜ್ಯಕ್ಕೆ 5,495 ಕೋಟಿ ವಿಶೇಷ ಅನುದಾನವನ್ನು ಕೂಡ ಆ ಆಯೋಗ 15ನೇ ಹಣಕಾಸಿನ ಆಯೋಗ ಶಿಫಾರಸು ಮಾಡಿತ್ತು. ಅದು ಕೂಡ ಇದುವರೆಗೂ ಕೂಡ ಬಂದಿಲ್ಲ. ಮತ್ತೆ ಪ್ರಮುಖವಾಗಿ ರಾಜ್ಯದ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಿಗೆ 2,186 ಕೋಟಿ ಬಾಕಿ ಕೂಡ ಇದೆ, ಅದನ್ನು ಕೂಡ ಕೊಟ್ಟಿಲ್ಲ. ಮತ್ತೆ ಈಗ ಪ್ರಮುಖವಾಗಿ ಜಿಬಿ ಆಗಿರ್ಬೋದು, ಮತ್ತೆ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತಿ ಏನು ಅನುದಾನಗಳು ಏನಿದಾವೆ 1,028 ಕೋಟಿ ಏನು ಅನುದಾನ ಇದೆ ಅದು ಕೂಡ ಕೊಟ್ಟಿಲ್ಲ. ಬೆಂಗಳೂರಿನ ಕೆರೆಗಳ ಅಭಿವೃದ್ಧಿಗೂ ಕೂಡ ಅನುದಾನಕ್ಕೂ ಸಹಿತ ಬಂದಿಲ್ಲ. ಮತ್ತೆ ಇನ್ನೊಂದು ಪ್ರಮುಖವಾಗಿ ಹಲವಾರು ಬಾರಿ ಒತ್ತಿ ಕಾಂಗ್ರೆಸ್ ಪಕ್ಷದ ನಾಯಕರು ಹೇಳ್ತಿರ್ತಾರೆ, ಪೆರಿಫೆರಲ್ ವರ್ತುಲ್ ರಸ್ತೆ ನಿರ್ಮಾಣಕ್ಕೂ ಕೂಡ ಅನುದಾನವನ್ನ ಕೊಡಬೇಕಾಗಿತ್ತು, ಅದು ಕೂಡ ಕೊಟ್ಟಿಲ್ಲ. ಕೆರೆ ಅಭಿವೃದ್ಧಿ ಮತ್ತೆ ರಸ್ತೆ ನಿರ್ಮಾಣ 6,000 ಕೋಟಿ ಶಿಫಾರಸು ಕೂಡ ಮಾಡಿತ್ತು, ಅದು ಕೂಡ ಇನ್ನೂ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ. ಹೀಗೆ ಅಪ್ಪರ್ ಭದ್ರಾ ಯೋಜನೆಗೂ ಕೂಡ ಕೇಂದ್ರ ವಿತ್ತ ಸಚಿವರಾಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಕೊಡ್ತೇವೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು. ಅದನ್ನ ಬಸವರಾಜ ಬೊಮ್ಮಾಯಿ ಅವರು ಕೂಡ ವಿಧಾನಸಭೆಯಲ್ಲೂ ಕೂಡ ಸಿಎಂ ಅಂತ ಸಂದರ್ಭದಲ್ಲಿ ಹೇಳಿದ್ರು. ಆದ್ರೆ ಇದುವರೆಗೂ ಕೂಡ ಅದು ಕೂಡ ಅನುದಾನವನ್ನು ಕೂಡ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ. ಹೀಗೆ ಕೇಂದ್ರ ಸರ್ಕಾರದಿಂದ ಬರಬೇಕಾಗಿರ್ತಕ್ಕಂತ ಅನುದಾನ ಎಲ್ಲೋ ಒಂದ್ ಕಡೆ ರಾಜ್ಯಕ್ಕೆ ಕಡಿತವಾಗ್ತಾ ಇದೆ. ಇದಕ್ಕೆ ಸಂಸದರು ಏನ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇಲ್ಲ. ಇನ್ನೊಂದು ಕಡೆ ಕೇಂದ್ರ ಸರ್ಕಾರ ಎಲ್ಲೋ ಒಂದ್ ಕಡೆ ಇಲ್ಲಿ ಸರ್ಕಾರ ಬೇರೆ ಇದೆ ಅನ್ನುವಂತ ತಾರತಮ್ಯ ಮಾಡ್ತಾ ಇದೆಯಾ? ಇದರಿಂದ ರಾಜ್ಯದ ಜನತೆಗೆ ಎಲ್ಲೋ ಒಂದ್ ಕಡೆ ರಾಜ್ಯದ ಬೊಕ್ಕಸಕ್ಕೂ ಕೂಡ ಹಾನಿ ಉಂಟು ಮಾಡುವಂತ ಪರಿಸ್ಥಿತಿ ಇದೀಗ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇಂಚರ ಅಂದ್ರೆ ಬಸವರಾಜ್, ಈಗ ಸಂಸದರ ಗಮನಕ್ಕೆ ಇದು ಬಂದಿಲ್ವಾ ಅಂತ, ಅಥವಾ ಸಂಸದರು ಇದನ್ನ ಕಂಡ್ರೂ ಕಾಣದಂತೆ ಸುಮ್ನೆ ಕೂತಿದ್ದಾರಾ? ಇಂಚರ ಒಂದ್ ಕಡೆ ರಾಜ್ಯ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಎಷ್ಟೆಲ್ಲ ಅನುದಾನ ಬಿಡುಗಡೆಯಾಗಿದೆ, ಕೇಂದ್ರ ಸರ್ಕಾರದ ಯೋಜನೆಗಳೇನು, ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಎಷ್ಟು ಅನುದಾನಗಳನ್ನ ಕೊಡಬೇಕಾಗಿತ್ತು, ಯಾವ ಯೋಜನೆಗಳನ್ನ ನೀಡಬೇಕಾಗಿತ್ತು ಅನ್ನುವಂತ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಎಲ್ಲಾ ಸಂಸದರಿಗೂ ಕೂಡ ಇರುತ್ತೆ. ಆದ್ರೆ ಅದನ್ನ ಗಟ್ಟಿ ಧ್ವನಿಯಾಗಿ ರಾಜ್ಯದ ಪರವಾಗಿ ಅದನ್ನ ಕೇಳಬೇಕು. ಪ್ರಧಾನಿ ನರೇಂದ್ರ ಮೋದಿ ಅವರ ಹತ್ರ ಆಗಿರ್ಬೋದು, ಮತ್ತೆ ಅಲ್ಲಿ ಕ್ಯಾಬಿನೆಟ್ ನಡೆಯುವಂತ ಸಂದರ್ಭದಲ್ಲಿ ಆಗಿರ್ಬೋದು, ಮತ್ತೆ ಸಂಸತ್ನಲ್ಲಿ ಆಗಿರ್ಬೋದು, ಅದನ್ನ ಪ್ರಸ್ತಾಪ ಮಾಡಬೇಕು. ಆದ್ರೆ ಎಲ್ಲ ಒಂದ್ ಕಡೆ ನಮ್ಮ ರಾಜ್ಯದ ಸಂಸದರು ಆ ಒಂದು ವಿಚಾರವನ್ನ ಕೈಗೆತ್ತಿಕೊಳ್ಳುವಂತ ನಿಟ್ಟಿನಲ್ಲಿ ಮತ್ತೆ ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ಅನುದಾನವನ್ನ ಕೇಳುವಂತ ನಿಟ್ಟಿನಲ್ಲಿ ಎಲ್ಲೋ ಕಡೆ ವಿಫಲರಾದ್ರ ಅನ್ನುವಂತಹದ್ದು ಕೂಡ ಈಗ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಯಾಕಂತಂದ್ರೆ ಈ 15ನೇ ಹಣಕಾಸಿನ ಆಯೋಗ ಶಿಫಾರಸು ಮಾಡಿರ್ತಕ್ಕಂಥ ನಮಗೆ ಬರಬೇಕಾಗಿರ್ತಕ್ಕಂಥ ನಮ್ಮ ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ಒಂದು ಅನುದಾನ ಕೂಡ ಬಂದಿಲ್ಲ ಅನ್ನುವಂಥದ್ದು. ಮತ್ತೆ ಪ್ರಮುಖವಾಗಿರ್ತಕ್ಕಂಥ ದೊಡ್ಡ ಬೆಂಗಳೂರು ಅಭಿವೃದ್ಧಿಗಾಗಿರ್ಬೋದು, ರಾಜ್ಯದ ನೀರಾವರಿ ಅಭಿವೃದ್ಧಿಗಾಗಿರ್ಬೋದು, ಈ ಒಂದು ಅಭಿವೃದ್ಧಿಗಳಿಗೆ ದೊಡ್ಡ ಮಟ್ಟದಲ್ಲಿ ಅನುದಾನ ಬರಬೇಕಾದ್ರೆ ಅದು ಕೇಂದ್ರ ಸರ್ಕಾರದಿಂದ ಬಂದ್ರೆ ಮಾತ್ರ ರಾಜ್ಯದಲ್ಲಿ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ. ಹಾಗಾಗಿ ಆ ಒಂದು ಅನುದಾನ ಬರುವಂತ ನಿಟ್ಟಿನಲ್ಲೂ ಅದನ್ನ ಹಲವಾರು ಬಾರಿ ಪ್ರಸ್ತಾಪ ಮಾಡಿದ್ರು ಸಹಿತ ಈವರೆಗೂ ಕೂಡ ನಮ್ಮ ರಾಜ್ಯದ ಸಂಸದರು ಯಾವುದೇ ರೀತಿ ಕೂಡ ಅಲ್ಲಿ ಪ್ರಸ್ತಾಪ ಮಾಡ್ತಾ ಇಲ್ವೇನೋ, ರಾಜ್ಯದ ಪರವಾಗಿ ಧ್ವನಿ ಎತ್ತಾ ಇಲ್ವೇನೋ ಅನ್ನುವಂಥದ್ದು ಕೂಡ ಇದೀಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಾಗಾಗಿ ಈಗ್ಲಾದ್ರೂ ಸಂಸದರು ಏನಿದ್ದಾರೆ, ನಮ್ಮ ರಾಜ್ಯದಿಂದ ಆಯ್ಕೆ ಆಗಿರ್ತಕ್ಕಂಥ ಸಂಸದರು ಏನಿದ್ದಾರೆ, ಆ ಎಲ್ಲಾ ಸಂಸದರು ಕೂಡ ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ಅನುದಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾಪ ಮಾಡಿ ಇಲ್ಲಿ ಪಕ್ಷ ಭೇದ ಭಾವ ಮರೆತು ರಾಜ್ಯದ ಒಳತಿಗಾಗಿ ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ಅನುದಾನಕ್ಕಾಗಿ ಒಂದು ಕೇಂದ್ರ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡುವಂತ ನಿಟ್ಟಿನಲ್ಲಿ ಅನುದಾನವನ್ನ ತರಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಸಾರ್ವಜನಿಕವಾಗಿ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಹಾಗಾಗಿ ಸಂಸದರು ಈ ಬಗ್ಗೆ ಗಮನ ಹರಿಸಬೇಕಾಗಿದೆ. ಇಂಚರ. ಎಸ್ ಬಸವರಾಜ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಈ ಅನುದಾನದ ವಿಚಾರವಾಗಿ ಏನು ಸಿದ್ದರಾಮಯ್ಯನವ್ರು ಮಾತನಾಡ್ತಾರೆ, ಇದ್ರ ಬಗ್ಗೆ ಧ್ವನಿ ಎತ್ತುತ್ತಾ ಇರ್ತಾರೆ, ಆದ್ರೆ ಸಂಸದರು ಮಾತ್ರ ಯಾವುದೇ ಕಾರಣಕ್ಕೂ ಎತ್ತೋದಿಲ್ಲ. ಆಲ್ಮೋಸ್ಟ್ ಆಗಿ ಎಲ್ಲರೂ ಕೂಡ ಬಿಜೆಪಿಯವರೇ ಇರೋದ್ರಿಂದ ಯಾರು ಕೂಡ ಇದನ್ನ ಧ್ವನಿ ಎತ್ತುತ್ತಾ ಇಲ್ಲ.